ಹಾಯ್. ಒಂದು ಕರ್ನಾಟಕ ಮೆಡಿಕಲ್ ಕಾಲೇಜಲ್ಲಿ, ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ 100 ಜನ ಓದ್ತಿದ್ದಾರೆ ಅಂದ್ರೆ ಅದರಲ್ಲಿ 30 ಜನಕ್ಕೆ ಅವ್ರು ಏನ್ ಫೀಸ್ ಕಟ್ತಾರೆ ಅದೆಲ್ಲ ರಿಟರ್ನ್ ಆಗುತ್ತೆ. ಇದ್ ನಿಮ್ಗೆ ಗೊತ್ತಾ? ಮತ್ತೆ ಒಂದು 5 to 10% ಜನಕ್ಕೆ ಅವ್ರು ಏನ್ ಫೀಸ್ ಕಟ್ತಾರೆ ಅದ್ರ ಮೇಲೂ ಸಹ ಒಂದಷ್ಟು ಅಮೌಂಟ್ ಅವ್ರಿಗೆ ಅಕೌಂಟ್ ಬರುತ್ತೆ. ಮತ್ತೆ 60 to 65 ಮೆಂಬರ್ಸ್ಗೆ ಅವ್ರು ಏನ್ ಫೀಸ್ ಕಟ್ತಾರೆ ಏನು ರಿಟರ್ನ್ ಆಗಲ್ಲ. ಮತ್ತೆ ಫೀಸ್ ಬಂದು 1.5 ಲ್ಯಾಕ್ ವರೆಗೆ ಹೋಗುತ್ತೆ. ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರ್ತೀರ 1.5 ಲ್ಯಾಕ್ ವರೆಗೆ ಫೀಸ್ ಹೋಗುತ್ತೆ ಅಂತ. ಇಲ್ಲ ಅಲ್ಲ. ಈ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡಿ. ನಾನು ಒಂದು ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್ ಆಸ್ ಎ ಮೆಡಿಕಲ್ ಸ್ಟೂಡೆಂಟ್ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಏನೇನು ಎಕ್ಸ್ಪೀರಿಯನ್ಸ್ ಆಯಿತು, ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲೂ ಸಹ ಇಷ್ಟೊಂದು ಫೀಸ್ ಹೋಗುತ್ತಾ ಅನ್ನೋ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಬಟ್ ಒಂದಷ್ಟು ಸಿಚುವೇಶನ್ ಅಲ್ಲಿ ಈ ರೀತಿನೂ ಆಗುತ್ತಾ ಅಂತ ಅನ್ಸುತ್ತೆ. ಏನಂದ್ರೆ ಝೀರೋ ಫೀಸ್. ಓಕೆ, ಇದೆಲ್ಲ ಥಿಂಗ್ಸ್ಗಳನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಂಪ್ಲೀಟ್ ವಾಚ್ ಮಾಡಿ. ಇದು OBC ಸ್ಟೂಡೆಂಟ್ ಪ್ರಾಸ್ಪೆಕ್ಟಿವ್ ಆಗಿ ಮತ್ತೆ ಒಬ್ಬ SC/ST ಸ್ಟೂಡೆಂಟ್ ಪ್ರಾಸ್ಪೆಕ್ಟಿವ್ ಆಗಿ ಈ ಫೀ ಸ್ಟ್ರಕ್ಚರ್ ನ ಅನಲೈಸ್ ಮಾಡ್ಬೇಕಾಗುತ್ತೆ. ಏನಕ್ಕೆ ಅಂದ್ರೆ ಕರ್ನಾಟಕದಲ್ಲಿ ಒಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತಗೋಬೇಕು ಅಂದ್ರೆ ಅವರು ಫೀ ಸ್ಟ್ರಕ್ಚರ್ ಏನ್ ಬರುತ್ತಲ್ಲ ಅದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಓಕೆ, ಈಗ ಒಬ್ಬ OBC ಮತ್ತೆ ಜನರಲ್ ಸ್ಟೂಡೆಂಟ್ ಇದಾನೆ ಅನ್ಕೊಳ್ಳಿ. ಓಕೆ, ಅವನು ಒಂದು ಕಾಲೇಜ್ ಗೌರ್ಮೆಂಟ್ ಕಾಲೇಜ್ ತಗೊಳ್ತಾನೆ ಅನ್ಕೊಳ್ಳಿ. ಓಕೆ, ಅವನು ಒಂದು ಗೌರ್ಮೆಂಟ್ ಕಾಲೇಜ್ ತಗೊಂಡ್ಮೇಲೆ ಆ ಕಾಲೇಜ್ಗೆ ಅಡ್ಮಿಷನ್ ಆಗೋಕ್ಕೂ ಮುಂಚೆ ಅವನು KA 64,000 ಕಟ್ಬೇಕಾಗುತ್ತೆ. ಓಕೆ, ಅವನು 64,000 KA ಕಟ್ಟಿದ್ದು ಎಲ್ಲಿಗೆ ಹೋಗುತ್ತೆ? ಕಾಲೇಜಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದ್ ಏನಕ್ಕೆ ಈ KA ಮೂಲಕ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ SC/ST ಸ್ಟೂಡೆಂಟ್ಸ್ KA ಓನ್ಲಿ 750 rupees ಕಟ್ತಾರೆ. ಓಕೆ, ಬಟ್ ಇನ್ ರಿಮೈನಿಂಗ್ ಅಮೌಂಟ್ ಕಾಲೇಜ್ ಕಟ್ತಾರೆ. ಬಟ್ ಕಾಲೇಜ್ಗೆ ಕಟ್ಟೋ ಟೈಮಲ್ಲಿ SC/ST ಸ್ಟೂಡೆಂಟ್ಸ್ಗೆ ಒಂದಷ್ಟು ಟೈಮ್ ಕೊಡ್ತಾರೆ. ಇಷ್ಟು ಟೈಮಲ್ಲಿ ನೀವು ಈ ಕಾಲೇಜ್ ಫೀಸ್ ಕಟ್ಟಬೇಕು ಅಂತ. ಏನಕ್ಕೆ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ. SSP ಸ್ಕಾಲರ್ಶಿಪ್ ಅಂತ ಒಂದು ಬರುತ್ತೆ. ಇದು ಈ ಫೀಸ್ ಸ್ಟ್ರಕ್ಚರ್ ಮಧ್ಯದಲ್ಲಿ ಇಂಟರ್ವೈನ್ ಆಗುತ್ತೆ. ಓಕೆ, ಈಗ OBC ಸ್ಟೂಡೆಂಟ್ ಬಗ್ಗೆ ಹೇಳ್ತಿದ್ನಲ್ಲ, ಈ OBC ಸ್ಟೂಡೆಂಟ್ ಇಲ್ಲಿ 64,000 KA ಕಟ್ಟಿದ ಮೇಲೆ ಕಾಲೇಜ್ ಅಡ್ಮಿಷನ್ ಟೈಮ್ ಅಲ್ಲಿ ಮತ್ತೆ ಈ ರಿಮೈನಿಂಗ್ ಫೀಸ್ ಕಾಲೇಜ್ ಲೈಕ್ ಫಂಡ್ ಇರುತ್ತೆ. ಫಂಡ್ ಅಂದ್ರೆ ಯಾವ ರೀತಿ? ಲೈಬ್ರರಿ ಫೀಸ್ ಇರುತ್ತೆ, ID ಕಾರ್ಡ್ ಫೀಸ್ ಇರುತ್ತೆ, ಸ್ಪೋರ್ಟ್ಸ್ ಫೀಸ್, ಮತ್ತೆ ಕ್ಲಬ್ಗಳ ಫೀಸ್, ಆ ರೀತಿ ಚಿಕ್ಕ ಪುಟ್ಟ ಫೀಸ್ ಎಲ್ಲ ಸೇರಿ ಒಂದು ಕಾಮನ್ ಆಗಿ ಒಂದು ಅಡ್ಮಿಷನ್ ಟೈಮ್ ಅಲ್ಲಿ ಒಂದು 15K ಇಲ್ಲ 10 to 15K ಮ್ಯಾಕ್ಸಿಮಮ್ 20K ವರೆಗೂ ಹೋಗ್ಬೋದು ಒಂದು ಕಾಲೇಜ್ ಸಪರೇಟ್ ಫೀಸ್ ಅಂತ. ಅಲ್ಲಿಗೆ ಕಂಪ್ಲೀಟ್ ಕಾಲೇಜ್ ಫೀಸ್ ಆಯ್ತು. ಓಕೆ, ನೆಕ್ಸ್ಟ್ ಹಾಸ್ಟೆಲ್ ಫೀ. ಓಕೆ, ಹಾಸ್ಟೆಲ್ ಫೀ ಅಂದ್ರೆ ಹಾಸ್ಟೆಲ್ದು ಮೇಂಟೆನೆನ್ಸ್ ಆಗಿರ್ಬೋದು, ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್, ಇದೆಲ್ಲ ಇನ್ಕ್ಲೂಡ್ ಆಗಿ ಒಂದಷ್ಟು ಕಾಲೇಜಲ್ಲಿ ಅವ್ರಿಗೆ ಒಂದು 20K, ನಮ್ ಕಾಲೇಜಲ್ಲಿ 27K, ತುಂಬಾ ಕಾಲೇಜಲ್ಲಿ 27 ಹತ್ತತ್ರ ಕಟ್ಟಿಸ್ಕೊಳ್ತಾರೆ. ಓಕೆ, 27 ಮೇಲೆ ಹೋಗಲ್ಲ. ಓಕೆ, ಬಟ್ ಒಂದಷ್ಟು ಕಾಲೇಜಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೆಸ್ ಬಿಲ್ ನ ಹೈ ಮಾಡ್ಕೊಂಡು ಮೆಸ್ ಬಿಲ್ಗೆ ಮರ್ಜ್ ಮಾಡ್ಬಿಡ್ತಾರೆ ಈ ಮೇಂಟೆನೆನ್ಸ್ ಫೀ ಎಲ್ಲ, ಹಾಸ್ಟೆಲ್ ಫೀಸ್. ಓಕೆ, ಮತ್ತೆ ಸ್ಟಾರ್ಟಿಂಗ್ ಹಾಸ್ಟೆಲ್ಗೆ ಸೇರ್ಕೊಳ್ಬೇಕಾದ್ರೆ ಹಾಸ್ಟೆಲ್ಗೆ ಫಂಡ್ ಅಂತ ಕೊಡ್ತಾರೆ ಒಂದು 5,000, ಮೆಸ್ಗೆ ಫಂಡ್ ಅಂತ ಕೊಡ್ತಾರೆ ಒಂದು 5,000. ಅದು ರಿಫಂಡಬಲ್ ಇರುತ್ತೆ. ಓಕೆ, ಸೊ ಇಲ್ಲಿ 64 ಆಯ್ತು KA. ನೆಕ್ಸ್ಟ್ ಕಾಲೇಜ್ ಫೀಸ್ ಅಂತ ಒಂದು 15K ಇಸ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ. ಓಕೆ, ಫಾರ್ ಫಸ್ಟ್ ಇಯರ್. ಸೆಕೆಂಡ್ ಇಯರ್ಗೆ ಇದೆಲ್ಲೂ ಕಟ್ಬೇಕಾಗಿರಲ್ಲ. ಓಕೆ, ಅವೆರಡು ಸೇರಿ ಒಂದು 64 ಪ್ಲಸ್ 115 ಅಂತ ಇಟ್ಕೊಂಡ್ರೆ 74, 80 ಹತ್ತತ್ರ ಆಗ್ಬಿಡುತ್ತೆ ಕಾಲೇಜ್ ಫೀಸ್. ಓಕೆ, ನೆಕ್ಸ್ಟ್ ಹಾಸ್ಟೆಲ್ ಫೀಸ್ ಅಂತ ತಗೊಂಡಾಗ ಒಬ್ಬ OBC ಸ್ಟೂಡೆಂಟು ಸಪರೇಟ್ ಆಗಿ ಮೆಸ್ ಬಿಲ್ ಜೊತೆನೂ ಮರ್ಜ್ ಮಾಡಿಸ್ಬೋದು. ಬಟ್ ಆ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 27-30K ಹತ್ತತ್ರ ಆಗ್ಬಿಡುತ್ತೆ. ಓಕೆ, ಆ 30K ಎಕ್ಸ್ಟ್ರಾ ಸೈಡ್ ಇಟ್ಕೊಂಡ್ರೆ 1,10,000 ಆಯ್ತು. ನೆಕ್ಸ್ಟ್ ಹಾಸ್ಟೆಲ್ ಫೀಸ್. ಓಕೆ, ಹಾಸ್ಟೆಲ್ ಫೀಸ್ ಅಂದ್ರೆ ಮೆಸ್ ಬಿಲ್. ಓಕೆ, ಮೆಸ್ ಬಿಲ್ಲು ಕಾಮನ್ ಆಗಿ ಇಲ್ಲಿ ಮರ್ಜ್ ಆಗೋಗಿದೆ ಅಂದ್ರೆ ಜಾಸ್ತಿ ಫೀಸ್ ಆಗುತ್ತೆ, ಮರ್ಜ್ ಆಗ್ಲಿಲ್ಲ ಅಂದ್ರೆ ಹಾಸ್ಟೆಲ್ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೆ. ಎಷ್ಟಾಗುತ್ತೆ ಪರ್ ಮಂತ್? ಲೈಕ್ ನಮ್ ಕಾಲೇಜಲ್ಲಿ 4,000 ನಡೆಯುತ್ತೆ, ತುಂಬಾ ಕಾಲೇಜಲ್ಲಿ 5,000 ಎಲ್ಲ ನಡೆಯುತ್ತೆ. 5,000, 6,000 ವರ್ಗು ಹೋಗುತ್ತೆ. ಒಂದೊಂದು ಕಾಲೇಜಲ್ಲಿ 3,500 ಆಗುತ್ತೆ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಕಾಲೇಜಸ್, ಅದು ಹೇಳಕ್ ಬರಲ್ಲ. ಓಕೆ, ನಮ್ ಕಾಲೇಜ್ ಐಡಿಯಲ್ ಆಗಿ ಇಟ್ಕೊಂಡು 40,000, 40 ಅಲ್ಲ 48,000, 50,000 ಹತ್ತತ್ರ ಬೀಳ್ತು. ಓಕೆ, ಇಲ್ಲಿ 1,10,000 ಆಗಿತ್ತು, ಇದು 50,000 ಆಡ್ ಮಾಡ್ಕೊಂಡು 1,60,000 ಆಯ್ತು. ಓಕೆ, ಇದು ಫಾರ್ OBC ಸ್ಟೂಡೆಂಟ್ ಅವರು ಫಸ್ಟ್ ಇಯರ್ ಅಲ್ಲಿ ಕಟ್ಟಂತದ್ದು. ಓಕೆ, ಇವಾಗ ರಿಫಂಡಬಲ್ ಏನು? ಒಬ್ಬ OBC ಸ್ಟೂಡೆಂಟ್ ಇನ್ಕಮ್ ಕಮ್ಮಿ ಇತ್ತು ಅಂದ್ರೆ ಅವ್ರಿಗೆ SSP ಬರುತ್ತೆ ಅಲ್ವಾ? SSP ಬಂತು ಅಂದ್ರೆ 50 to 60 ಮ್ಯಾಕ್ಸ್ ಬರುತ್ತೆ. ಓಕೆ, 70 ಎಲ್ಲ ಬರಲ್ಲ, 60 ಮ್ಯಾಕ್ಸ್ ಅಂತ ಇಟ್ಕೊಳ್ಳಿ. ಓಕೆ, 60 ಬಂತು ಅಂದ್ರೆ ಲೈಕ್ ಅವ್ರದ್ದು ಫೀಸ್ ಎಲ್ಲ ಇವಾಗ ಕಟ್ಟಿರೋದ್ರಲ್ಲಿ ನೆಗೆಟಿವ್ ಮಾಡ್ರೆ 1,60,000 ಅಲ್ಲಿ
60 ಮೈನಸ್ ಮಾಡ್ರೆ 1 ಲ್ಯಾಕ್ ಮಂತ್ ಫೀಸ್. ಓಕೆ, ಅವ್ರೇನಾದ್ರೂ ಯಾವ್ದಾದ್ರು ಸ್ಕಾಲರ್ಶಿಪ್ ಲೈಕ್ ತುಂಬಾ ಸ್ಕಾಲರ್ಶಿಪ್ಸ್ ಇದೆ, ಆ ಸ್ಕಾಲರ್ಶಿಪ್ ಇನ್ಫಾರ್ಮೇಶನ್ ಸಹ ಇದೇ ಚಾನಲ್ ಅಲ್ಲಿ ನೀವು ಅಡ್ಮಿಷನ್ ಆದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ ಆಗಾಗ. ಓಕೆ, ಸ್ಕಾಲರ್ಶಿಪ್ ಯಾವ್ದಾದ್ರು ಒಂದ್ ಸ್ಕಾಲರ್ಶಿಪ್ ಬಂತು ಅನ್ಕೊಳ್ಳಿ, 1 ಲ್ಯಾಕ್ ಕಂಪ್ಲೀಟ್ ಮುಗೀತು. ಇದಕ್ಕೆ ಏನಿರ್ಬೇಕು ಎಲಿಜಿಬಿಲಿಟಿ ಕ್ರೈಟೀರಿಯಾ, ನಿಮ್ದು ಇನ್ಕಮ್ ಕಮ್ಮಿ ಇರಬೇಕು. ಓಕೆ, ಇದು OBC ಸ್ಟೂಡೆಂಟ್ ಆಯ್ತು. ಈಗ SC/ST ಸ್ಟೂಡೆಂಟ್ ನೋಡೋದಾದ್ರೆ SC/ST ಸ್ಟೂಡೆಂಟ್ 750 ರುಪೀಸ್ ಕೆ ಕಟ್ತಾರೆ. ಬಟ್ ಕಾಲೇಜಿಗೆ ಬಂದ್ಮೇಲೆ ಕಾಲೇಜ್ಗೆ ರಿಮೈನಿಂಗ್ ಎಲ್ಲ ಅಮೌಂಟ್ ಕಟ್ಬೇಕು. ಓಕೆ, ರಿಮೈನಿಂಗ್ ಎಲ್ಲ ಅಮೌಂಟ್ ನ ಕಟ್ಟೋಕೆ ಕಾಲೇಜಿಂದ ಟೈಮ್ ಕೊಡ್ತಾರೆ. ಏನಕ್ಕೆ ಟೈಮ್ ಕೊಡ್ತಾರೆ ಅಂದ್ರೆ SSP ಅಮೌಂಟ್ ಬಂದ್ಮೇಲೆ ಅದನ್ನ ಕಟ್ಬೇಕಂತ. ಓಕೆ, ಇವಾಗ ಸ್ಟೂಡೆಂಟ್ಸ್ SSP ಅಮೌಂಟ್ ಬರೋವರೆಗೂ ವೈಟ್ ಮಾಡ್ತಾರೆ. SSP ಅಮೌಂಟ್ ಎಷ್ಟು ಬರುತ್ತೆ SC/ST ಸ್ಟೂಡೆಂಟ್ಗೆ ಅಂದ್ರೆ 70 to 82K ವರೆಗೂ ಬರುತ್ತೆ ಫಾರ್ ಎ ಮೆಡಿಕಲ್ ಸ್ಟೂಡೆಂಟ್. ಓಕೆ, ಗೌರ್ಮೆಂಟ್ ಮೆಡಿಕಲ್ ಅಲ್ಲಿ ಓದ್ತಿರೋಂಥವ್ರಿಗೆ. ಸೆಮಿ ಗೌರ್ಮೆಂಟ್ಗೆ ಡಿಫ್ರೆಂಟ್ ಆಗುತ್ತೆ, ಅದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಗೌರ್ಮೆಂಟ್ ಕಾಲೇಜ್ಗೆ ಎಷ್ಟು ಬರುತ್ತೆ ಅಂದ್ರೆ 82K, ಎಲ್ಲರಿಗೂ ಮ್ಯಾಕ್ಸಿಮಮ್ 82K ಹಾಸ್ಟೆಲೈಟ್ಸ್ಗೆ ಮೇನ್ಲಿ, ಇನ್ನ ಮಿಕ್ಕಿದವ್ರಿಗೆ ಒಂದು 75K ಆ ರೀತಿ ಬರುತ್ತೆ. ಓಕೆ, ಈ ಅಮೌಂಟ್ ಬಂದ್ಮೇಲೆ ಅವ್ರು ಹೋಗಿ ಫೀಸ್ ಎಷ್ಟು ಕಟ್ಬೇಕು ಕೇಳ್ಕೊಂಡು, ಲೈಕ್ ಒಂದು ನಮ್ ಟೈಮಲ್ಲಿ ಒಂದು 55K ಇತ್ತು. ಓಕೆ, ಟ್ಯೂಷನ್ ಫೀಸ್ ಅಂತ ಏನಿರುತ್ತೆ ಅದನ್ನ ಕಟ್ಟಿಸ್ತಾರೆ. ನೆಕ್ಸ್ಟ್ ಅದ್ರ ಮೇಲೆ ಮೇಂಟೆನೆನ್ಸ್ ಎಲ್ಲ ಇರುತ್ತಲ್ಲ, ಸ್ಟಾರ್ಟಿಂಗ್ ಕಟ್ಟೋಕೆ ಹೇಳಿರ್ತಾರಲ್ಲ ಒಂದು 15K ಆ ಟೈಪು, ಅದೊಂದು ಕಟ್ಟಿಸ್ತಾರೆ. ಓಕೆ, ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹಾಸ್ಟೆಲ್ ಫೀಸ್ ನ ಸ್ಟಾರ್ಟಿಂಗ್ ಅಲ್ಲೇ ಕಟ್ಕೊಂಡಿರ್ತೀವಿ, ಅದೊಂದು 30K. ಈಗ ಸ್ಟಾರ್ಟಿಂಗ್ ಎಷ್ಟೆಷ್ಟು ಕಟ್ಟಿದೀವಿ ಸೇಮ್ OBC ಸ್ಟೂಡೆಂಟ್ಸ್ ಎಷ್ಟು ಕಟ್ತಾರೆ ಅಷ್ಟೇ SC/ST ಸ್ಟೂಡೆಂಟ್ಸ್ ಕಟ್ಟುವಂಥದ್ದು. ಬಟ್ ಪ್ರಾಬ್ಲಮ್ ಏನಂದ್ರೆ SSP ಬರೋವರೆಗೂ ಕಾದು ಕಟ್ಟೋಕೆ ಹೇಳ್ತಾರೆ ಇವ್ರಿಗೆ SC/ST ಸ್ಟೂಡೆಂಟ್ಸ್ಗೆ, ಬಟ್ OBC ಸ್ಟೂಡೆಂಟ್ಸ್ಗೆ ಆಗ್ಲೇ ಕಟ್ಬೇಕಾಗುತ್ತೆ. ಓಕೆ, ಇವಾಗ SSP ಬಂದ್ಮೇಲೂ ಅಷ್ಟೇ ಕಟ್ಟಿದೀವಿ, ಲೈಕ್ 1,10,000 ಆಯ್ತು. ಅದ್ರ ಮೇಲೆ ಮೆಸ್ ಬಿಲ್ಲು 50,000, 1,60,000 ಆಯ್ತು. ಬಟ್ ಇವಾಗ ಟ್ವಿಸ್ಟ್ ಏನಂದ್ರೆ SC/ST ಸ್ಟೂಡೆಂಟ್ಸ್ಗೆ ದ ಥಿಂಗ್ ಈಸ್ ಮೆಸ್ ರಿಫಂಡ್ ಆಗುತ್ತೆ. ಓಕೆ, 50,000 ಕಟ್ಟಿದ್ದಾರೆ ಅಂತ ಇಟ್ಕೊಂಡಿದ್ದು 50,000 ರಿಫಂಡ್ ಆಗೋಗುತ್ತೆ. ಓಕೆ, 50,000 ರಿಫಂಡ್ ಆಯ್ತು ಅಂದ್ರೆ 1,10,000 ಉಳಿತು. 1,10,000 ಆಯ್ತು. ಈಗ 82,000 ಅವ್ರಿಗೆ SSP ಬಂತು ಅಂದ್ರೆ ಇನ್ನ 30,000 ಹತ್ತತ್ರ ಉಳಿಯುತ್ತೆ. ಯಾವ್ದಾದ್ರು ಚಿಕ್ಕ ಸ್ಕಾಲರ್ಶಿಪ್ ತಗೊಂಡ್ರೆ ತುಂಬಾ ಜನಕ್ಕೆ, ಲೈಕ್ ಒಂದು 50,000 ಸ್ಕಾಲರ್ಶಿಪ್ ಯಾವ್ದೋ ಒಂದು ತಗೊಂಡ್ರಿ ಅನ್ಕೊಳ್ಳಿ, FFE ಆ ಟೈಪ್, ಅವ್ರಿಗೆ ಅಮೌಂಟ್ ಎಷ್ಟು ಕಟ್ಟಿದ್ರು ಅದ್ರ ಮೇಲೆ ಒಂದು 20,000 ಅವ್ರಿಗೆ ಉಳ್ಕೊಳ್ಳುತ್ತೆ ಅವ್ರು ಖರ್ಚು ಮಾಡೋಕೆ. ಓಕೆ, ಇನ್ನ ಏನಾದ್ರು ಒಂದು 30,000 ಹತ್ತತ್ರ ಯಾವ್ದೋ ಸ್ಕಾಲರ್ಶಿಪ್ ಬಂತು ಅಂದ್ರೆ ಅವ್ರು ಎಷ್ಟು ಖರ್ಚು ಮಾಡಿದ್ರು ಅಷ್ಟೇ ಎತ್ಕೊಂಡ್ಬಿಡ್ತಾರೆ. ಓಕೆ, ಇದು SC/ST ಸ್ಟೂಡೆಂಟ್ಸ್. ಓಕೆ, ಇವಾಗ OBC ಸ್ಟೂಡೆಂಟ್ಸ್ ಪ್ರಾಸ್ಪೆಕ್ಟಿವ್ ಆಗಿ ಹೇಳಾಯ್ತು, SC/ST ಸ್ಟೂಡೆಂಟ್ಸ್ ಪ್ರಾಸ್ಪೆಕ್ಟಿವ್ ಆಗಿ ಹೇಳಿದೀನಿ. ಓಕೆ, ಇದಿಷ್ಟು ಒಂದು ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಆಗಂತ ಫೀ ಸ್ಟ್ರಕ್ಚರ್. ಓಕೆ, ಕಾಮನ್ ಆಗಿ ಫಸ್ಟ್ ಇಯರ್ ಅಲ್ಲಿ ಈ ರೀತಿ ನಡೆಯುತ್ತೆ. ಸೆಕೆಂಡ್ ಇಯರ್ ಅಲ್ಲಿ ಫೀ ಸ್ಟ್ರಕ್ಚರ್ ಎಷ್ಟಿರುತ್ತೆ ಅಂತ ಕೇಳೋದಾದ್ರೆ ಕಾಲೇಜ್ ಫೀಸ್ ಬಂದು 55,000 ಇರುತ್ತೆ ಅನ್ಕೊಳ್ಳಿ. ಓಕೆ, ನೆಕ್ಸ್ಟ್ ಒಂದು 27 ಹಾಸ್ಟೆಲ್ ಫೀಸ್ ಇರುತ್ತೆ. ಅವೆರಡು ಸೇರಿ ಮರ್ಜ್ ಆದ್ರೆ ಒಂದು 80,000 ಹತ್ತತ್ರ ಆಗೋಗುತ್ತೆ. ಓಕೆ, 80,000 OBC ಸ್ಟೂಡೆಂಟ್ಸ್ ಕಟ್ತಾರೆ, SC/ST ಸ್ಟೂಡೆಂಟ್ಸ್ 80,000 ಕಟ್ತಾರೆ. ಬಟ್ 80,000 SSP ಥ್ರೂ ಬಂದ್ಬಿಡುತ್ತೆ. ಸೊ 80,000 ಅಲ್ಲಲ್ಲೇ ಮುಗೀತು. ಮೆಸ್ತು ಅಲ್ಲಲ್ಲೇ ಮುಗಿದೋಯ್ತು. ಸೊ ಸೆಕೆಂಡ್ ಇಯರ್ ಇಂದ SC/ST ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಫ್ರೀ ಆಗಿ ಹೋಗ್ತಾರೆ, ಅವ್ರಿಗೆ ಏನು ಖರ್ಚೇ ಬರಲ್ಲ. ಖರ್ಚು ಎಲ್ಲಿಂದ ಬಂದಿತ್ತು ಅಂದ್ರೆ ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಫಂಡ್ಸ್ ಆ ರೀತಿ ಕಲೆಕ್ಟ್ ಮಾಡೋದ್ರಿಂದ, ಈ ರಿಫಂಡಬಲ್ ಫಂಡ್ಸ್ ಆಗಿರ್ಬೋದು, ಇಲ್ಲ ತುಂಬಾ ಕ್ಲಬ್ಸ್ ಫೀಸ್ ಎಲ್ಲ ಆಗಿರುತ್ತಲ್ಲ, ಸೊ ಆ ಫೀಸ್ ಅಷ್ಟೇ ಫಸ್ಟ್ ಇಯರ್ ಅಲ್ಲಿ ಎಫೆಕ್ಟ್ ಆಗಂತದ್ದು. ಸೆಕೆಂಡ್ ಇಯರ್ ಇಂದ ಕಂಪ್ಲೀಟ್ಲಿ ಫ್ರೀ ಆಗೋಗುತ್ತೆ SC/ST ಸ್ಟೂಡೆಂಟ್ಸ್ಗೆ. ಬಟ್ OBC ಸ್ಟೂಡೆಂಟ್ಸ್ಗೆ 80+15 ನಡೀತಿರುತ್ತೆ. ಓಕೆ, ಸೆಕೆಂಡ್ ಇಯರ್ ಇಂದ 80+50 ಮೀನ್ಸ್ 130 ಆಯ್ತು. 130ಲಿ ಅವ್ರೇನಾದ್ರು SSP ಆಗ್ತಾರೆ ಅಂದ್ರೆ 60, 130ಲಿ 60 ಅಂತಂದ್ರೆ ನಡೆಯುತ್ತೆ. 70 ಉಳಿಯುತ್ತೆ. 70 ಗವರ್ಮೆಂಟ್ ಕಾಲೇಜ್ ಅಂದ್ರೆ ಸೆಮಿ ಗವರ್ಮೆಂಟ್ ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇದು ಇಲ್ಲಿ ನಾನು ಇಷ್ಟೊತ್ತು ಮಾತಾಡಿರೋ ಡೇಟಾದು ಅನಾಲಿಸಿಸ್. ಓಕೆ, ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡಿರಿ. ಓಕೆ, ಮತ್ತೆ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡ್ಕೊಳ್ಳಿ. ಇದೇ ರೀತಿ ಡಿಫ್ರೆಂಟ್ ಆಗಿರೋಂಥ ವಿಡಿಯೋಸ್ಗಳನ್ನ ನಿಮಗೆ ತಂದು ಪ್ರೆಸೆಂಟ್ ಮಾಡ್ತೀನಿ. ಯಾಕೆಂದ್ರೆ ತುಂಬಾ ಜನ ಅನ್ಕೊಂಡಿರ್ತಾರೆ ಕಾಲೇಜ್ ಫೀಸ್ 64,000 ಅಂತ, ಅವ್ರಿಗೆ ಗೊತ್ತಿರಲ್ಲ 1,50,000 ವರೆಗೂ ಹೋಗುತ್ತೆ ಅಂತ. ಈಗ ಜನರಲ್ ಮೆರಿಟ್ ವಿತ್ ಹೈ ಇನ್ಕಮ್ ಅವ್ರಿಗೆ ಏನಾಗುತ್ತೆ ಹೇಳಿ, ಅವ್ರಿಗೆ ರಿಫಂಡೇ ಆಗಲ್ಲ. SSP ಮೆಸ್ಸು ರಿಫಂಡ್ ಆಗಲ್ಲ, SSPನೂ ಬರಲ್ಲ. ಅವ್ರ ಫೀಸು ತುಂಬಾ 1,60,000 ಕಟ್ಟಿರ್ತಾರೆ, 1,30,000 ಕಟ್ಟಿರ್ತಾರೆ, ಅವ್ರಿಗೆ ₹1 ರಿಫಂಡ್ ಆಗಲ್ಲ. ಅವ್ರು ಏನ್ ಮಾಡ್ತಾರೆ ಅಷ್ಟೇ ಕಟ್ಕೊಂಡು ಮುಂದೆ ಹೋಗ್ಬೇಕಾಗುತ್ತೆ. ಸೊ ಪೀಪಲ್ ವಿತ್ ಹೈ ಇನ್ಕಮ್, ಜನರಲ್ ಮೆರಿಟ್ ಕ್ಯಾಟಗರಿ ಅವರೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಒಂದ್ ಸ್ವಲ್ಪ ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಆದ್ರೂ 1,30,000 ವರೆಗೂ ಫೀಸ್ ಕಟ್ಟಲೇಬೇಕಾಗುತ್ತೆ. ಓಕೆ, ಮತ್ತೆ ಇದು ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಪ್ರಾಸ್ಪೆಕ್ಟಿವ್ ಇಂದ ಅಷ್ಟೇ ಹೇಳಕ್ ಸಾಧ್ಯ. ಯಾಕೆಂದ್ರೆ ಒಬ್ಬ ಯೂಟ್ಯೂಬರ್, ನಾರ್ಮಲಿ ಯಾರೋ ಒಬ್ಬ ಯೂಟ್ಯೂಬರ್
ಇದಿಷ್ಟು ಥಿಂಗ್ಸ್ಗಳು ಅರ್ಥ ಮಾಡ್ಕೊಂಡಿರಕ್ ಸಾಧ್ಯನೇ ಇಲ್ಲ. ಓಕೆ, ಇಲ್ಲಿ ಎಷ್ಟು ಫೀಸ್ ಕಟ್ತಿದ್ದಾರೆ, ಯಾವಾಗ ಒಬ್ಬ ತಂದೆ ಆಗಿರ್ತಾರೆ, ಲೈಕ್ ಈಗ ಒಬ್ಬ ಪೇರೆಂಟ್ ನ MBBS ಅಲ್ಲಿ ಓದಿಸ್ತಿರ್ತಾರೆ ಅನ್ಕೊಳ್ಳಿ, ಒಬ್ಬ ಮಕ್ಳನ್ನ MBBS ಅಲ್ಲಿ ಓದಿಸ್ತಿರ್ತಾರೆ ಅನ್ಕೊಳ್ಳಿ, ಅವ್ರ ತಂದೆಗೆ ಅಷ್ಟೇ ಗೊತ್ತಿರುತ್ತೆ ಇಷ್ಟಿಷ್ಟು ಫೀಸ್ ಸ್ಟ್ರಕ್ಚರ್ ಆಗ್ತಿದೆ ಅಂತ. ಓಕೆ, ಇದನ್ನ ಕ್ಲೀನ್ ಆಗಿ ಯಾರು ಎಕ್ಸ್ಪ್ಲೈನೇ ಮಾಡಲ್ಲ. ಅವ್ರ ಏನ್ ಹೇಳ್ತಾರೆ, 64,000 ಫೀಸು, ಗೌರ್ಮೆಂಟ್ ಫೀಸು, ಫ್ರೀಯಾಗಿ ಓದ್ತಿದ್ದಾನೆ ನನ್ ಮಗ. ಇದಲ್ಲ, ಇಲ್ಲಿ ಯಾವ ರೀತಿ ಫೀಸ್ ಸ್ಟ್ರಕ್ಚರ್ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಅದಕ್ಕೋಸ್ಕರನೇ ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಎಕ್ಸ್ಪ್ಲೈನ್ ಮಾಡಿದ್ರೆ, ಇಲ್ಲಿ ಅಂಡರ್ ಗೋಯಿಂಗ್ ಎಲ್ಲ ಆಗ್ತಿರೋಂಥವ್ರೆ ಎಕ್ಸ್ಪ್ಲೈನ್ ಮಾಡಿದ್ರೆ ಯೂಸ್ ಆಗುತ್ತೆ ಎಲ್ಲಾರ್ಗು ಅನ್ನೋದ್ರ ಇಂಟೆನ್ಷನ್ ಇಂದ ಈ ವಿಡಿಯೋ ಮಾಡಿದ್ದು. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಎಲ್ಲಾರ್ಗು, ನಿಮ್ಮ ಫ್ರೆಂಡ್ಸ್ಗೆಲ್ಲ ಯಾರ್ಯಾರಿಗೆ ಎಷ್ಟೆಷ್ಟು ಫೀಸ್ ಸ್ಟ್ರಕ್ಚರ್ ಆಗುತ್ತೆ ಎಲ್ಲ ಗೊತ್ತಾಗ್ಲಿ, ಸೊ ದಟ್ ಅವರು ಇಷ್ಟು ಅಮೌಂಟ್ ಅಂತ ರೆಡಿ ಮಾಡಿ ಇಟ್ಕೋಬೇಕು ಕಾಲೇಜ್ಗೆ ಎಂಟ್ರಿ ಆಗೋಕ್ಕೂ ಮುಂಚೆ. ಓಕೆ, ಸೊ ಒಬ್ಬ SC/ST ಸ್ಟೂಡೆಂಟ್ನು ಅಟ್ಲೀಸ್ಟ್ 1,50,000 ವರೆಗೆ ಅಮೌಂಟ್ ಇಟ್ಕೋಬೇಕು, ಸೊ ದಟ್ ಅಡ್ಮಿಷನ್ ಕ್ಲೀನ್ ಆಗಿ ಆಗ್ಬಿಡ್ಲಿ ಅಂತ. ಅದಾದ್ಮೇಲೆ ರಿಫಂಡ್ ಆಗೋವರೆಗೂ ವೆಯ್ಟ್ ಮಾಡ್ಬೇಕಾಗುತ್ತೆ. ಓಕೆ, OBC ಸ್ಟೂಡೆಂಟ್ಸ್ ಅಷ್ಟೇ. ಓಕೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ.